So guys, now we are starting with Blacklist 8. Okay. So Blacklist 8 ಬಂದು ಏನೋ ಐತಕ್ಕೆ ಸರ್ ಜ್ಯುವೆಲ್ಸ್. ಓಕೆ. ಸೊ ಇದು ಏನದ ಅಂತಂತಂದ್ರೆ ಸೊ ಫಸ್ಟ್ 5 ರೇಸ್ ಮಾಡಬೇಕು, 4 ಮೈಲ್ಸ್ಟೋನ್ ಕಂಪ್ಲೀಟ್ ಮಾಡಬೇಕು, ಆಮೇಲೆ 11,80,000 ಬಾಂಟಿ ಕಂಪ್ಲೀಟ್ ಮಾಡಬೇಕು. ಸೊ ಭಾಳ ಐತಿ. ಓಕೆ. ಸೊ ಫಸ್ಟ್ ಇದರ ರೇಸ್ ಆಡೋಣ. ಯಾಕಂತಂದ್ರೆ ಇದೈತಿ ಏನು ಥರದಕ್ಕೆ ಸಂದೈತಿ. 4-3 ಲ್ಯಾಪ್ ಅದಾವು, ಬಟ್ ಹೈವೇ ಐತ್ಲ. ನೋಡಿ ಈ ಲ್ಯಾಬ್ ಒಳಗೆ ಹಿಂಗಿರೋದು ಗೊತ್ತೈತಿ. ನೀ ಫಸ್ಟ್ ಬರ್ತಿಲ್ಲೋ ಗೊತ್ತಿಲ್ಲ, ಪಟ್ಟಲ್ಲ ಸ್ಟಾರ್ಟಿಂಗ್ ನೀ ಏನಿರ್ಬೇಕು ಹೇಳು, ಅವನು 3ನೇ ಪೊಸಿಷನ್ ಇರ್ಬೇಕು. ಬಟ್ ಅದು ನಮ್ಮ ಕಡೆ ಆಗ್ಲಿಕ್ಕೈತಿ. 3ನೇ ಪೊಸಿಷನ್ ಅದು ನಾವು ಹೈಲಿ ಇಂಪಾಸಿಬಲ್. ಅವ್ರು ಹೆಂಗೆ ಜಿಗಿತದ ಹಂಗೆ ಕ್ಯಾರಡಿ. ಮೂರನೇ ಪೊಸಿಷನ್ಗೆಲ್ಲ ನಾವು ಹೋಗೋ ಚಾನ್ಸೇ ಇಲ್ಲ. ಏನು ಇದ್ರೆ ಫಸ್ಟಿಗೆ ಇರಬೇಕು, ಇಲ್ಲ ಲಾಸ್ಟಿಗೆ ಇರಬೇಕು. ಅದು ಒಂದೇ ನಮ್ಗೆ ಗೊತ್ತಿರುತ್ತೆ. ಓಕೆ. ಹಾಸು ಏನು ಬೇಕಾದ ಮಾಡು. ಓಕೆ. ಬಟ್ ನಾವು ಏನಂತಂದ್ರೆ ಯಾರೋ ನಾಕೌಟ್ ಆದ್ರೆ ನೋಡೋದು. ಬಾಕೆಟ್ ಗೈಸ್, ಯಾರ್ಯಾರು ನೋಡ್ರಿ ನಿನ್ನೆ ಮ್ಯಾಚ ಎಮ್ಮ ವರ್ಸಸ್ KKR. ಏನು ಹೊಡೆದವ ಮಾರ ರೋಹಿತ್ ಶರ್ಮಾ, ನಾಯಿ ಹೊಡೆದಂಗೆ ಹೊಡೆದು. ಬಟ್ ಒಂದೇನು ಖುಷಿ ಅಂದ್ರೆ ಈ ಕಡೆ ವಿರಾಟ್ ಕೊಹ್ಲಿ ಆಡತ್ತಾನೋ, ಆ ಕಡೆ ರೋಹಿತ್ ಶರ್ಮಾ ಆಡತ್ತಾನೋ, ಅದು ಒಂದೋ ಖುಷಿ ನಮ್ಗೆ. ಗೌತಮ್ ಗಂಭೀರ್ ಮಕ್ಕಳು ಉಳಿಸ್ಯಾರ ಸಾಕು, ನಾವು ಬೇರೇನೂ ಬೇಡ. ಇಲ್ಲಂತಂದ್ರೆ ಮಗ ಏನು ಮಾಡ್ತಾನೆ ಗೊತ್ತೈತಿಲ್ಲ. ಇವರಿಬ್ಬರನ್ನು ಈ ವರ್ಲ್ಡ್ ಕಪ್ ನೆಕ್ಸ್ಟ್ ಬರೋ ಓಡಿಯಾ ವರ್ಲ್ಡ್ ಕಪ್ಪಿಗೆ ಆಡಕ್ಕೆ ಬಿಡೋದು. ಅವ್ನು ಪಾಪ ಅವ್ರು ದೊಡ್ಡ ಲೆಜೆಂಡ್ಸ್ ಆಗಿ ನಾವು ತಾವ ಏನು ಥರದಕ್ಕೆ ಪ್ರೂವ್ ಮಾಡ್ಕೋಬೇಕೈತಿ ಇವ್ನ ಕರ್ತಕ್ಕೆ. ಸೊ ಹಂಗಾಗೈತಿ ಸಿಚುವೇಶನ್. ಸೊ ಅದು ಒಂದು ನಮ್ಗೆ ಚಲೋ ಅನ್ಸತ್ತಿಲ್ಲ ಅಷ್ಟೆ. ಬಟ್ ಇನ್ನೊಂದೇನು ಗೊತ್ತೈತಿ, ಈ ಕಡೆ ವಿರಾಟ್ ಕೊಹ್ಲಿನೂ ಕ್ಯಾಚ್ ಬಿಟ್ಟ, ಆ ಕಡೆ ರೋಹಿತ್ ಶರ್ಮಾನು ಕ್ಯಾಚ್ ಬಿಟ್ಟ. ಹೆಂಗೆ ಅಂತ ನಾ ಏನು ಮಾಡ್ತೇನೆ, ನೀನು ಅದನ್ನ ಮಾಡಂತ ಮಾತಾಡ್ಕೊಂಡ ಹಂಗೆ ಮಾತಾಡತ್ತಾರ, ಆಟ ಆಡತ್ತಾರ ಮಕ್ಕಳು. ಅದೊಂದೋ ಖುಷಿ ನೋಡೋರು ಇಬ್ಬರದು. ಸೊ ರೇಸ್ ಅಂತೂ ಗೆದ್ದು. ಓಕೆ. ಒಂದೇನದಾವ ಫೋಟೋ ಓಡಿಸೋದಾಗ ಇವನ್ನ ಓಡಿಸೋಣ ಬರ್ರಿ. 238 ಬೇಕು ಹೋಗ್ಕತ್ ಅನ್ಕೋತಾನೆ. ಸೊ ನೋಡೋಣ, 238 ಹೋಗ್ಬೋದು.
ಹೋಯ್ತು ಆರಾಮಾಗಿ. ಸರಿ ಫಸ್ಟಿಗೆ ಫೋಟೋ ಹೊಡ್ಕೊಂಡು ತಾಡಿಸ್ಬಿಡ್ಬೇಕು, ಯಾಕಂದ್ರೆ ಅವಾಗ ಕಡಿಮೆ ಇರೋದು. ಸ್ಲೋ ಬಂತಲ್ಲಪ್ಪ ಆಯ್ತಾ. ಸೊ ಬಡ ಮುಗಿಸ್ಕೊಂಡು ದಾಟಿಸ್ಬಿಡ್ದ. ಇದು 214 ಹಾಕತ್ತೆ ಆರಾಮಾಗಿ. ನಂಗೆ ಸ್ಪೀಡ್ ಬೇಕಂತಂದ್ರೆ ಒಂದು ಸ್ವಲ್ಪ ಹಿಂದೆ ಹೋಗ್ಬೇಕಷ್ಟ, ಭಾಳ ಏನು ಬೇಡ. ಆಗ ನೈಟ್ರೋಜನ್ ಇಲ್ಲ, ನೈಟ್ರೋಜನ್ ಇತ್ತಂತಿಕೋ ಇರ್ಬೋದು, ಸ್ಪೀಡ್ ಆದರೂ ಮೇಂಟೈನ್ ಐತಿ. ಏನು ಮಾಡಲಿ, ನನಗೀಗ ಅವ್ರ ಜೊತೆ ಆಡೋಕ್ಕೆ ಮನಸ್ಸಿಲ್ಲ. ಕೂಲ್ ಡೌನ್ ಆಗತ್ತಿಲ್ಲ ಇದು. ಏನಾಗ್ಬಿಡ್ಬಿಡಪ್ಪ ಗೊತ್ತಿಲ್ಲ. ನಾ ಫಸ್ಟ್ ಈ ಏನಂತಾರೆ ಅದಕ್ಕೆ, ಈ ಫೋಟೋ ಹೊಡ್ಸ್ಕೊಂಡಿರ್ತೀರವನ ಮತ್ತು ವಾಪಸ್ ಪೊಲೀಸ್ರ. ಬಾಪ ಸರ್ ನಿಮ್ದರ
ನಂಗೆ ಅವ್ರ ಜೊತೆ ಆಡೋಕ್ಕೆ ಮನಸ್ಸಿಲ್ಲ ಈಗ. ನನ್ನ ತಲೆಯಾಗಿರೋದು ಇದೊಂದು ಫೋಟೋ ತೆಗಿಸ್ಬೇಕಂತೆ ಕೆಸೋ. ಬರ ಮಕ್ಕಳು ರೈಸ್ ಹಾಂ 214, 231. ಈಗ ಬರ್ರಿ ನೋಡೋಣ. ಬಾ ಬರ್ರಿ ಈಗ ಬರ್ರಿ ನೋಡೋಣ. ಪೊಲೀಸರ ಬರೋ ಮಕ್ಕಳು ಈಗ ಬರೋದಿಲ್ಲ. ಯಾವಾಗ ಬೇಕಂತ ಬರೋ ಟೈಮ್ನಾಗ ಬರೋದು ಬಿಟ್ಟು ಮಕ್ಕಳು ಎಲ್ಲ ಟೈಮ್ನಾಗ ಹೋಗ್ಬಿಡ್ತಾರೆ. ಐ ಥಿಂಕ್ ಗಾಯ್ಸ್ ಶಾರ್ಟ್ಕಟ್ ಓಪನ್ ಇರಬೇಕು. ಓಪನ್ ಇತ್ತಂದ್ರೆ ನಾವು ಹಿಂಗೆ ಹೋಗ್ಕೋಲ್ಲ ಅದ್ರೊಳಗಿಂದ. ಎಲ್ಲರೂ ಶಾರ್ಟ್ಕಟ್ ತೊಗೊಂಡ್ರು ನಾನು ತೊಗೊಂಡಿದ್ದಕ್ಕೆ. ಇದ್ರೊಳಗೆ ಯಾರನ್ನೂ ಮುಂದೆ ಬಿಡೋದು ಚಾನ್ಸೇ ಇಲ್ಲ. ಯಾಕಂತಂದ್ರೆ ಸ್ಪ್ರಿಂಟ್ ಐತದ, ನಮ್ಮನ್ನ ಹಟ್ಟಾರಿ ಬಿಡ್ತಾರೆ. ಆಮೇಲೆ ಒಂದ ಕಡ್ತ ಕೈಯಿಂದ ಬಿಟ್ಟು ಅಂತಂದು ಮುಂದೆ ಬಿಟ್ಟು ಅಂತಂದ್ರೆ ಸೊ ಯಾರನ್ನೂ ಮುಂದೆ ಬಿಡ್ಲಂಗೈತಿ. ಗೊತ್ತಿಲ್ಲ ನಂಗೆ ಮ್ಯಾಲೆ ಯಾವುದು ತೆಳಗೆ ಯಾವುದು ಅಂತ. ಒಟ್ಟ ಹೊಂಟೆ ನಾನು ಹಂಗೆ. ಮುಂದೆ ಯಾರ ಬಂದರು ಅಪೋಸಿಟ್ ಅಂತಂದ್ರೆ ನೋಡುದು. ಐ ಥಿಂಕ್ ಕರೆಕ್ಟಾಗಿ ಬಂದೆ ನಾನು. $318 ಅಂತ ಗಾಯ್. ವೇಸ್ಟ್ ಅಟ್ ಸ್ಪೀಡ್ ಹೋಗಿ ಕ್ಯಾಸಿಟ್ ಹಾಯೋದು ಮಾಡೋದು ಯಾರಿಗಾರ ಬೇಕು. ಏನಾಯ್ತು ಮತ್ತದು ಅಟ್ ಸ್ಪೀಡ್ ಬಂದಿದ್ದು ಹೋಗಿದ್ದು ಮಾಡಿದ್ದು ಅಲ್ಲಿ ನೋಡಿ. ಯಾಕಂದ್ರೆ ಹಿಂದಿಂದ ಅವರು ಬಂದ ಬಿಟ್ರಲ್ಲ. ಮತ್ತೆ ಬಂದ್ರೆ ಪೊಲೀಸರ ಬರ್ರಿ ಈಗ ನಡೀತೈತಿ. ಯಾಕಂದ್ರೆ ಈಗ ಮೂರು ಹೋಗೋದವು ನಾವು. ಬರ್ರಿ ಕಾಕ. ಏನು ಕಾಕ ಬರೋದಕ್ಕೆ ಹಾರೇ ಬಿಟ್ಟು ಒಂದು ಇದು ಹೆಂಗೆ ಕಾಕ ನೀ ಹಿಂಗೆ ಮಾಡಿರ? ನಾವು ಶಾರ್ಟ್ಕಟ್ ತೊಗೊಂಡ್ರು ಬಾ ಕೆಟ್ಟ ನಾವು. ಇನ್ನು ಒಳ ಹೆಂಗೈತಿ ಬೆಂಕಿ ಅದ ನಾವು. Good afternoon, man. Hey. I'd like to share my screen. Can you use my screen, visual? Yes. Yes. Yeah.